ಸ್ನೇಹಿತರೆ, ಇವತ್ತು ನಾನು ಬಂದಿರೋದು ನಾಗಲಕ್ಷ್ಮಿ ಅವ್ರ ಮನೆಗೆ. ಅವ್ರ ಮನೆಯಲ್ಲಿ ವಾಟರ್ ಲಿಲೀದು ಒಳ್ಳೆ ಕಲೆಕ್ಷನ್ ಇದೆ. ಬರೀ ವಾಟರ್ ಲಿಲೀಸ್ ಮಾತ್ರ ಅಲ್ಲ, ಸುಮಾರು ಥರ ಗಿಡಗಳದ್ದು ಕಲೆಕ್ಷನೇ ಇದೆ. ವಾಟರ್ ಪ್ಲಾಂಟ್ಸ್ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜಾಗದಲ್ಲಿ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂದರೆ ನಾನಂತೂ ನಿಜವಾಗ್ಲೂ ಫಿದಾ ಆಗೋದೆ. ನಾನಿಲ್ಲಿ ಬಂದಿದ್ದು ಪ್ಲಾಂಟ್ಸ್ ಫ್ಯಾಬ್ಗೆ ಅಂತ, ಅಂದರೆ ಪ್ಲಾಂಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ. ಆದರೆ ಇಲ್ಲಿ ಗಿಡ ಮರ, ಇಲ್ಲಿ ಪ್ರಾಕೃತಿಕ ಸೌಂದರ್ಯ ನೋಡಿ ನಾನಂತೂ ನಿಜವಾಗ್ಲೂ ಕಳೆದೋದೆ. ವಿಡಿಯೋ ಮಾಡ್ತಾ ಇರಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನು ನಡೀತಾ ಇತ್ತು ಗೊತ್ತಾ? ನಿಜ ಹೇಳ್ತೀನಿ, ಇದೆಲ್ಲ ಗಿಡ ನಂಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಬನ್ನಿ ನೋಡೋಣ ಏನೇನಿದೆ ಅಂತ. ನನಗೆ ಹೈಬಿಸ್ಕಸ್ ಹುಚ್ಚು, ನಂಗೆ ಸ್ವಲ್ಪ ಎಲ್ಲ ಥರನೂ ಎಲ್ಲೋದ್ರೂ ತೊಗೊಂಡು ಬಂದು ನಾನಿಲ್ಲಿ ಬಂದು ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಇಷ್ಟೆಲ್ಲ ಕಲೆಕ್ಷನ್ ನೋಡಿದ್ಮೇಲೆ ನಿಮಗೋಸ್ಕರ ಆದರೂ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದು. ನಾನು ಅವ್ರಿಗೆ ಗಿಡಗಳ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಹೇಳಿದ್ದೆ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ದಯವಿಟ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಮೇಂಟೆನೆನ್ಸ್ ಏನಿರಲ್ಲ ಇದ್ರದ್ದು. ಒಂದ್ಸಲಿ ಈ ಥರ ಹಾಕ್ಬಿಟ್ಟು ಬಿಟ್ಟರೆ ಒಂದು ಇಯರ್ಲಿ ಒನ್ಸ್ ರೀಪಾಟ್ ಮಾಡಬೇಕು. ರೀಪಾಟ್ ಇದೆ. ಇವಾಗ ಈ ಥರ ಎಲ್ಲ ಬಂದಿದೆ ಅಂದರೆ ಇದನ್ನು ಸ್ವಲ್ಪ ಖಾಲಿ ಮಾಡಿ ರೀಪಾಟ್ ಮಾಡಿದ್ದೀನಿ ಅಷ್ಟೇ. ನಾನು ಆಚೆಯಿಂದ ತರಿಸೋದು ಜಾಸ್ತಿ. ಇದೊಂಥರ ತುಂಬ ಕ್ರೇಜ್ ನನಗೆ ವಾಟರ್ ಲಿಲಿ. ಈಗ ಸದ್ಯಕ್ಕೆ ಒಂದು 2 ಇಯರ್ಸಿಂದ ಇದನ್ನು ಬಾಕಿ ಎಲ್ಲ ಹೈಬಿಸ್ಕಸ್ ಎಲ್ಲ ತೊಗೊಂಡ್ಬಂದು ಮಾಡ್ತಾರೆ. ಅವರು ನನ್ನ ಹಸ್ಬೆಂಡ್ ಜಾಸ್ತಿ ನನ್ನ ಜೊತೆಗೆ ಕಾಂಪಿಟೇಟಿವ್. ಅವರು ತುಂಬ ನೋಡ್ಕೊಳ್ತಾರೆ ಮೇಂಟೆನೆನ್ಸ್ ಅವ್ರದ್ದೆಲ್ಲ ಮೇಂಟೆನೆನ್ಸು. ಬಟ್ ವೆಜಿಟೇಬಲ್ಸು ಅದೆಲ್ಲ ಸ್ವಲ್ಪ ಕಡಿಮೆ. ಫ್ರೂಟ್ಸ್ ಎಲ್ಲ ಅಲ್ಲಿದ್ದು ಮಂಕಿ ತುಂಬ ತುಂಬ ಇದ್ರ ಕಾಟ. ಇಲ್ಲಿ ಸದ್ಯ ಅದೊಂದಿಲ್ಲ, ಹಾಗಾಗಿ ಸ್ವಲ್ಪ ವೆಜಿಟೇಬಲ್ಸು ಇದು ಹಬ್ಸಕ್ಕೋಸ್ಕರ ಇದಾಗ್ತಿದ್ದು. ಇಲ್ಲ, ಆ್ಯಕ್ಚುಲಿ ಲಾಸ್ಟ್ ಇಯರು ತುಂಬ ಬಿಸಿಲಿತ್ತಲ್ಲ, ಗಿಡಗಳೆಲ್ಲ ಹಾಳಾಗುತ್ತೆ ಅಂತ ಅದೊಂದೇ ತೆಂಗಿನ ಮರ ಗರಿ ಎಲ್ಲ ಫುಲ್ ಪಾಟ್ ಹೊಡೆದೋಗುತ್ತೆ. ಹಾಗಾಗಿ ಅದನ್ನ ಹಾಕಿದೆ. ಇವಾಗ ಚಪ್ಪಲ್ದವರೇ ಹಾಕಿದ್ದಾರೆ. ಮತ್ತೆ ಬಿಸಿಲು ಬಂದಾಗ ಇದಕ್ಕೆಲ್ಲ ಆರಾಮಾಗಿ ಆಗುತ್ತೆ. ಅದು ಹಾಗೆ ಬಿಟ್ಕೊಂಡಿದ್ದೀವಿ. ನೋಡಿದಾಗ ಆ ಕಡೆ ಗಮನ ಇರಲ್ಲ, ಆಮೇಲೆ ಅನ್ಸುತ್ತೆ ಅಯ್ಯೋ ಹಿಂಗೆ ಮಾಡ್ಬೋದಿತ್ತು, ಹಂಗೆ ಮಾಡ್ಬೋದು. ತುಂಬಾ ಬೇಗ ಹಬ್ಬತ್ತೆ. ಅಲ್ಲಿ ತೆಗಿಬೇಕು ನಾವು, ಇಲ್ಲ ಪ್ಲಾಂಟೇ ಮುಚ್ಕೊಂಡ್ಬಿಡಲ್ಲ. ನಾನು ವಾಟರ್ ಲಿಲೀಸ್ ಗಿಡ ತಗೊಂಡೋಗಿ ಬಂದಿದ್ದೆ. ಈಗ ನನಗೋಸ್ಕರ ಅದನ್ನೆಲ್ಲ ತೆಗಿತಾ ಇದ್ದಾರೆ ನೋಡಿ. ವರ್ಷದ ಕೊನೆಯಲ್ಲಿ ಇದು ನನಗೆ ಬೋನಸ್ ಇದ್ದಂಗೆ. ಯಾಕಂದ್ರೆ ನಾನು ಬಂದಿದ್ದು 1-2 ಗಿಡ ತಗೊಂಡೋಗೋದಿಕ್ಕೆ, ಆದರೆ ಅವರು ಸುಮಾರು ಗಿಡ ಕೊಟ್ಟಿದ್ದಾರೆ. ಹೂವು ಬಂದ್ಬಿಡುತ್ತೆ. ಹೌದಾ? 2 ವೀಕ್ಸ್ ಅಷ್ಟೇ. ಅದು ಆ ಕಲರ್, ಬ್ಲೂ ಏನು ಪಿಕಾಕ್ ಥರ ಬರುತ್ತೆ. ಈ ದಾಸವಾಳ ಹೂಗಳು ನೋಡ್ತಾ ಇದ್ದೀರಲ್ಲ, ಇದು ಪಿಂಕ್ ಕಲರ್ ಅಲ್ಲ, ಸ್ವಲ್ಪ ಪೀಚಲ್ಲಿ ಬರುತ್ತೆ. ನಾನು ಇದ್ರದ್ದು ಒಂದಷ್ಟು ಕಟ್ಟಿಂಗ್ಸ್ ರೆಡಿ ಮಾಡ್ಕೊಡಕ್ಕೆ ಹೇಳಿದ್ದೀನಿ. ಬೆಸ್ಟ್ ಬಿಟ್ಟು ಹೋದ್ರೆ ಅಷ್ಟಕ್ಕೆ. ಬಟ್ ರೆಸಾರ್ಟ್ಸ್ಗೆ ಹೋದಾಗ ಅಲ್ಲಿ ನೋಡಿದೆ. ಇದು ಅದೇ ಸ್ಮೆಲ್ ಏನೋ ಇರುತ್ತೆ. ಇದು ಸೀಡ್ಸ್ ಹೀಗೆ ಬರುತ್ತೆ ನೋಡಿ, ಬಾಸ್ಕೆಟ್ ಥರ ಇರುತ್ತೆ. ಸೀಡ್ಸ್ ತಂದೆ ಅದೇನು ಹಾಕಕ್ಕೆ ಅಂದರೆ ತುಂಬ ಹಾಗೆ ಪಟ್ಟಿದ್ದೆ ನಾನು. ಯೆಲ್ಲೋ ಕಲರ್ ಹೂವು ಬರುತ್ತೆ. ನನ್ನ ಹತ್ರ ಬಂದಿಲ್ಲ, ಬಂದಿಲ್ಲ. ಬಟ್ ಗಿಡನೂ ಚೆನ್ನಾಗಿರುತ್ತೆ. ಬಟ್ ಅದು ಅಗ್ಲ ಬರುತ್ತೆ. ನನಗೆ ಜಾಗ ಸ್ಪೇಸ್ ಇಲ್ಲ ಇಲ್ಲಿ. ಇದಿಷ್ಟು ಹಾಕಿದ್ರೆ ನೀವು ಮಜಾಕ್ ಪ್ಲಾಂಟ್ ನಾಗಲಕ್ಷ್ಮಿಯವರು ಅವ್ರ ಗಾರ್ಡನ್ ತೋರಿಸ್ತಾನೆ ಇದ್ರು, ಗಿಡಗಳು ಕೊಡ್ತಾನೆ ಇದ್ರು. ನನ್ಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಅದನ್ನ ನಾನು ನಿಜವಾಗ್ಲೂ ವರ್ಣಿಸಕ್ಕೆ ಆಗೋದಿಲ್ಲ. ಆ ಭೂತಾಯಿ ಕೊಟ್ಟ ವರ ಅನ್ಕೋಬೇಕು. ಇದರಲ್ಲಿ ಎಲ್ಲೋ ಸ್ನೋ ಲಿಲಿ ನೋಡಿ, ಈ ಥರ ಎಲೆಗಳಿಂದನೇ ಹೀಗೆ ಬರುತ್ತೆ. ಇದು ವಿವಿಪೋರಸ್ ಅಂತ. ಇದು ಬೇರೆ ವೆರೈಟಿ. ಹೀಗೆ ಇದೇ ಹೋಗಿ ಗಿಡಗಳಾಗ ಕೆಳಗಡೆ ಹೋಗಿ ಕೂತ್ಕೊಂಡು ಎಲೆಲ್ಲ ಹೀಗೆ ಕೊಳತ್ ಮೇಲೆ ಕೆಳಗಡೆ ಹೋಗಿ ಕೂತ್ಕೊಳ್ಳೋದು. ಈ ಪ್ಲಾಂಟ್ ಬಂದ್ಬಿಟ್ಟು ಹೀಗೆ ಇದಾಗಲೇ ಬಂದಾಗಿದೆ. ನಾವು ಈಗ ಹಾಕಿದ್ರೆ ಬರುತ್ತೆ. ಆ್ಯಕ್ಚುಲಿ ಇದು ಇದೇ ಥರನೇ ಬರುತ್ತೆ. ಇದು ಎಲ್ಲಾದ್ರಲ್ಲೂ ನೋಡಿ, ಹಾಗೆ ನೋಡಿ ಹೇಗೆ ಬಂದ್ಬಿಟ್ಟಿದೆ ಗಿಡ. ರೂಟ್ಸ್ ಎಲ್ಲ ಬಂದಿದೆ ನೋಡಿ. ಇದು ವಿವಿಪೋರಸ್ ಅಂತೀವಿ ನಾವು. ತುಂಬಾನೇ ಕ್ರಿಯೇಟಿವ್ ಆಗಿ ಏನೆಲ್ಲ ಮಾಡಿದ್ದಾರೆ ನೋಡಿ. ಅವ್ರ ಮನಸ್ಸಲ್ಲಿರೋ ಕಲ್ಪನೆಯಿಂದ ಇದಕ್ಕೆ ಜೀವ ಕೊಟ್ಟಿದ್ದಾರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೆಲದಲ್ಲೇ ಬೆಳೆಸುವಂಥ ಆರ್ಕಿಡ್ ಹೂವಿನ ಗಿಡ ಇದು. ಅವರೇ ಸುಮಾರು ಗಿಡಗಳನ್ನ ಮಲ್ಟಿಪ್ಲೈ ಮಾಡಿದಾರಂತೆ. ನನಗೆ ಅವರು ಬೇಕಾ ಕೊಡ್ಲಾ ಅಂತ ಕೇಳಿದ್ರು. ನಾನಿಲ್ಲ ಅನ್ನೋಕ್ಕಾಗತ್ತಾ? 2-3 ನಿಮಿಷದಲ್ಲಿ ಗಿಡಗಳು ತೊಗೊಂಡು ಹೊರಟೋಗೋಣ ಅಂದ್ಕೊಂಡೆ, ಆದರೆ ಅರ್ಧ ಗಂಟೆ ಮೇಲಾಗೋಗಿದೆ.
ನಾನು ಕೇಳ್ದಲೇ ಇಷ್ಟೆಲ್ಲ ಗಿಡಗಳು ಕೊಟ್ಟಿದ್ದಾರೆ. ನಾನಂತೂ ನಿಜವಾಗ್ಲೂ ಅವ್ರಿಗೋಸ್ಕರ ಏನು ಪ್ರೇ ಮಾಡ್ತೀನಿ ಗೊತ್ತಾ, ಅದು ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ, ಒಳ್ಳೆ ಆಯಸ್ಸು ಕೊಡಲಿ ಅಂತ. ಒಳ್ಳೇದಾಗಲಿ. ಈ ಥರ ಗಿಡ ಹುಟ್ಕೊಳ್ತಾ ಇತ್ತಾ, ನಂಗೆ ಅದು ಬೇಕಿರಲಿಲ್ಲ, ಅದು ತುಂಬ ಆಗುತ್ತೆ, ಅದಕ್ಕೆ ಈ ಗಿಡಗಳು ಇರಲಿ ಎಲ್ಲ ಕಡೆ ಬರಲಿ. ಕೊನೆಯದಾಗಿ ಕೋಲಿಯಸ್ ಒಂದು ಕಟ್ಟಿಂಗ್ ತಗೊಂಡು ಮನೆಗೆ ಬಂದೆ. ಈಗ ತಂದಿರೋ ಗಿಡಗಳನ್ನೆಲ್ಲ ಸೆಟ್ ಮಾಡಬೇಕಲ್ಲ, ಆರ್ಕಿಡ್ ಗಿಡನ ಇಲ್ಲಿ ಕಣ್ಮುಂದೆ ಇರಲಿ ಅಂತ ಇದರೊಳಗೆ ನೆಟ್ಟಿದ್ದೀನಿ. ಮಲ್ಟಿಪ್ಲೈ ಆದರೆ ಇಲ್ಲೇ ಆಗಲಿ, ಇಲ್ಲಾಂದರೆ ಬೇರೆ ಕಡೆ ಶಿಫ್ಟ್ ಮಾಡಿದರೆ ಆಯಿತು. ನೆಕ್ಸ್ಟ್ ಕೋಲಿಯಸ್ ಗಿಡ ಇದು ನೋಡಿ ನೆಟ್ಟಿದ್ದೀನಿ. ಎಲೆ ಎಲ್ಲ ಬಾಡೋಗ್ತಾ ಇದೆಯಲ್ಲ, ಅದರಿಂದ ಇದನ್ನೆಲ್ಲ ತೆಗೆದಿದ್ದೀನಿ. ಈ ರೀತಿ ಮಾಡಿದರೆ ಕಟಿಂಗ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದಕ್ಕೆ ಯಾವುದೇ ಥರ ಸ್ಟ್ರೆಸ್ ಇರೋದಿಲ್ಲ. ನನ್ನ ಹತ್ರ ಕೋಲಿಯಸಲ್ಲಿ ಒಂದು 8-9 ವೆರೈಟಿ ಇದೆ. ಅದರೊಳಗೆ ಇನ್ನೊಂದು ಸೇರ್ಪಡೆ ಆಗಿದೆ. ಎಕ್ವೆಟಿಕ್ ಪ್ಲಾಂಟ್ಸ್ನೆಲ್ಲ ನೀರಿನಲ್ಲಿಟ್ಟಿದ್ದೀನಿ. ಇದಂತೂ ಫಾಸ್ಟ್ ಗ್ರೋಯಿಂಗ್ ಪ್ಲಾಂಟ್. ಇದರೊಳಗೆ ಸುಂದರವಾದ ಲೆವೆಂಡರ್ ಬ್ಲೂ ಕಲರ್ದು ಹೂ ಬಿಡುತ್ತೆ. ಇದನ್ನ ಜಲ್ಕುಂಬಿ ಅಂತ ಕರೀತಾರೆ. ಬಂದಿದ ತಕ್ಷಣ ಗಿಡ ನೆಟ್ಟಕ್ಕೆ ಹೋಗಲಿಲ್ಲ. ಅದಕ್ಕೆಲ್ಲ ಒಂದಷ್ಟು ತಯಾರಿ ಮಾಡಬೇಕಾಗುತ್ತೆ. ಅದರಿಂದ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಇದನ್ನೆಲ್ಲ ಇಟ್ಟಿದ್ದೀನಿ. ಇದನ್ನೆಲ್ಲ ನೀರಲ್ಲಿಟ್ಟು ಒಂದಿನದ ಮೇಲಾಗಿದೆ. ಫೈನಲಿ ಇವತ್ತು ಇದನ್ನ ರೀಪಾಟ್ ಮಾಡೋಣ ಅಂತ ಇದಕ್ಕೋಸ್ಕರ ಸೆಪ್ರೇಟಾಗಿ ಒಂದು ಟಬ್ ತೊಗೊಂಡಿದ್ದೀನಿ. ಟಬ್ನಲ್ಲಿ ಒಂದಷ್ಟು ಗೊಬ್ಬರ ತುಂಬಿಸಿ ಮೇಲ್ಗಡೆ ಕೆಂಪು ಮಣ್ಣು ಹಾಕಬೇಕು. ಬನ್ನಿ ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ನಾನು ಕೆಂಪು ಮಣ್ಣು ಉಪಯೋಗಿಸ್ತಾ ಇದ್ದೀನಿ. ಅಂಟು ಮಣ್ಣು, ಕೆಂಪು ಮಣ್ಣು ಏನಾದರೂ ಹಾಕ್ಬೋದು. ಇದನ್ನು ಇದ್ರ ಮೇಲೆ ಹಾಕಿ ಇದನ್ನು ಕೈಯಿಂದ ಚೆನ್ನಾಗಿ ತಟ್ಟಬೇಕು, ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಈ ಥರ ಮಣ್ಣೆಲ್ಲ ಸೆಟ್ ಮಾಡಿದ ಮೇಲೆ ಇದ್ರ ಮಧ್ಯದಲ್ಲಿ ಜಾಗ ಮಾಡಿ ಗಿಡನ ನೆಟ್ಟಿದ್ದೀನಿ. ಟಬ್ನ ಇಡೋದಕ್ಕೆ ಈ ಜಾಗ ಪರ್ಫೆಕ್ಟ್ ಆಗಿದೆ. ಇಲ್ಲಿ ಇದನ್ನು ಸೆಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಕೆಲಸ ಇದ್ರೊಳಗೆ ನೀರು ತುಂಬಿಸೋದು. ಫುಲ್ ಕತ್ಲೆ ಆಗೋಗಿದೆ. ಡೈರೆಕ್ಟಾಗಿ ನೀರು ಹಾಕಿದರೆ ಅದು ಮಣ್ಣೆಲ್ಲ ಕೊಚ್ಕೊಂಡು ಮೇಲೆ ಬರ್ಬೋದು. ಅದರಿಂದ ಬಾಳೆ ಎಲೆ ಇಟ್ಬಿಟ್ಟು ಇದ್ರ ಮೇಲ್ಗಡೆಯಿಂದ ನೀರು ಹಾಕ್ತೀನಿ. ಕೆಂಪು ಮಣ್ಣು ಹಾಕಿದ ಮೇಲೆ ಅದ್ರ ಮೇಲೆ ಒಂದು ಲೇಯರ್ ನಾನು ಮರಳು ಕೂಡ ಹಾಕಿದ್ದೆ. ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರೋಂಥ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.